ನಮಸ್ಕಾರ. ಮತ್ತೆ ನಿಮಗೆ ನಾವು ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರ್, ಮೊದಲನೇ ಪ್ರಶ್ನೆ. ಮಾರ್ಕ್ ಫೇವರ್ ಇನ್ವೆಸ್ಟರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂಡಿಯನ್ ಮಾರ್ಕೆಟ್ಸ್ ಇನ್ನೊಂದು 20% ಬೀಳೋದಕ್ಕೆ ಸಾಧ್ಯತೆಗಳಿದೆ. ನೀವು ಕೂಡ ಅದನ್ನ ಹೇಳ್ತಾನೆ ಇರ್ತೀರಾ. ಅದರ್ಸ್ ಪ್ರೈವೇಟ್ ಫಂಡ್ ಸಿಇಒ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವರ್ಷಕ್ಕೆ 15-20% ಎಲ್ಲ ಇಷ್ಟು ದಿನ ಸಿಗ್ತಾ ಇತ್ತು, ಇನ್ಮೇಲೆ ಆ ರೀತಿಯಾದಂತ ರಿಟರ್ನ್ಸ್ ನ ಎದುರು ನೋಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಬೀಳುತ್ತೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ರಿಟರ್ನ್ ಎದುರು ನೋಡ್ಬೇಡಿ ಅಂತ ಹೇಳ್ತಾರೆ. ಇಲ್ವಾ ಮಾರ್ಕೆಟ್ ಒಳಗೆ ಬರ್ಬೇಕು ಅಂತ ಅನ್ಕೋತಾ ಇರೋರು ಎಷ್ಟು ಪರ್ಸೆಂಟೇಜ್ ನ ಎದುರು ನೋಡ್ಬೋದು? ನಾನು ಈಗ ಜನರಲ್ ಆಗಿ ಒಂದು 14% ಬಂದ್ರೆ ಸೂಪರ್ ಅನ್ನೋ ರೀತಿ ಕೇಳ್ಪಟ್ಟಿದ್ದೀನಿ ಸರ್. 3 ವರ್ಷಕ್ಕೆ ರಿಟರ್ನೇ ಬಂದಿಲ್ಲ. ಹೋದ್ 3 ವರ್ಷ 0 ರಿಟರ್ನ್. ಮುಂದಿನ 3 ವರ್ಷ ಕೂಡ 0 ರಿಟರ್ನ್. ಅದಾದ್ಮೇಲೆ ನಾವು ನೋಡೋಣ. ಇಂಡಿವಿಜುವಲ್ ಸ್ಟಾಕ್ನ ನೀವು ಸರಿಯಾದಂಥ ಸಮಯದಲ್ಲಿ ನೋಡಿ, ಬೆಲೆಯಲ್ಲಿ ನೋಡಿ ತಗೊಂಡ್ರಿ ಅಂತಂದ್ರೆ ಸ್ವಲ್ಪ ರಿಟರ್ನ್ ಸಿಗುತ್ತೆ. ಅದನ್ನೆಲ್ಲ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗಲ್ಲ. ಅದು ಚೀಪ್ ಆದಂತ ರಿಟರ್ನ್ ಸ್ಟಾಕ್ಸ್ನ ನೀವು ತಗೊಂಡ್ರೆ ಒಳ್ಳೆ ರಿಟರ್ನ್ ಸಿಗತ್ತೆ. ಅದು ಯಾವಾಗ ಬೌನ್ಸ್ ಬರುತ್ತೆ, ಇವತ್ತೇ ಬೌನ್ಸ್ ಬರುತ್ತಾ, ನಾಳೆನೇ ಬೌನ್ಸ್ ಬರುತ್ತಾ ಅಂತ ಹೇಳೋದಕ್ಕಾಗಲ್ಲ. ಇಬ್ರು ಹೇಳ್ತಾ ಇರೋದು ಒಂದೇನೆ. ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ವರ್ಷಕ್ಕೆ 12% ಸಿಗುತ್ತೆ ಅಂತ ಹೇಳೋದೆಲ್ಲ ಸುಳ್ಳು. ಆ ದುಡ್ಡೆಲ್ಲ ಈಗ ಬ್ಯಾಂಕ್ ಬರ್ದಂಗೆ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ಸ್ಗೆ ಹೋಗಿದೆ. ಒಂದ್ ತಿಂಗಳಿಗೆ 25 30,000 ಕೋಟಿ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ಸೊ ಆ ದುಡ್ಡನ್ನ ತೆಗೆದೇ ಹೊರಗಡೆ ಕಳಿಸ್ತಾ ಇದ್ದಾರೆ. ನೀವು ಈಗ ದುಡ್ಡು ಹಾಕಿದ್ರಿ ಅಂತಂದ್ರೆ ಮುಂದಿನ 4 ವರ್ಷಕ್ಕೆ ರಿಟರ್ನ್ ಬರಲ್ಲ ಅನ್ನೋದ್ರಲ್ಲಿ ನೀವು ಸ್ಪಷ್ಟವಾಗಿ ಇದ್ರಿ ಅಂತಂದ್ರೆ ಮುಂದಿನ 4 ವರ್ಷಕ್ಕೆ ರಿಟರ್ನ್ ಬರೋದಿಲ್ಲ ಅನ್ನೋದನ್ನೇ ಈ ರೀತಿ ಸುತ್ತಿ ಹೇಳ್ತಾ ಇದ್ದಾರಾ ಸರ್? ಎಕ್ಸ್ಟ್ರೋಲ್ ಅದನ್ನ ಈ ರೀತಿ ಸುತ್ತಿ ಬರ್ದಿದೀನಿ ಅನ್ನೋ ರೀತಿ ಇಬ್ರೇನಪ್ಪ ಅಂತಂದ್ರೆ 20% ಬರಲ್ಲ. ಮಾರ್ಕೆಟ್ ಮುಂದಿನ 3 ವರ್ಷದಲ್ಲಿ 30,000 ದಾಟುತ್ತಾ ಅಂತ ಕೇಳಿದ್ರೆ ದಾಟಲ್ಲ. ಸೆನ್ಸೆಕ್ಸ್ ಏನೋ 1 ಲಕ್ಷ ದಾಟುತ್ತೆ ಹಂಗೆ ಅಂತೆಲ್ಲ ನ್ಯೂಸ್ ಬರ್ತಾ ಇದೆ ಸರ್. ಎಷ್ಟು ವರ್ಷದಿಂದ ನೋಡ್ತಾ ಇದೀಯಾ? ಸರ್ ಸೆನ್ಸೆಕ್ಸ್ 1 ಲಕ್ಷ ದಾಟುತ್ತೆ ಅಂತ ನಾನು 5 ವರ್ಷದಿಂದ ನೋಡ್ತಾ ಇದೀವಿ. ಕರೆಕ್ಟ್. 2019 ಅಂದ್ರೆ ನಾನು ನ್ಯೂಸ್ 18 ಅಲ್ಲಿ ಇರೋವಾಗ ಅಂತ ಅನ್ಕೋತೀನಿ. ಪೇಪರ್ ಅಲ್ಲಿ ಸೆನ್ಸೆಕ್ಸ್ 40,000 ಕ್ರಾಸ್ ಆಗ್ಬಿಡ್ತು ಅಂತ ಒಂದು ಹೆಡ್ಲೈನ್. ತುಂಬಾ ವರ್ಷ ಅಲ್ಲ, 2000 ಪ್ರಾಬಬ್ಲಿ 2021 ಇಲ್ಲ 2019 ಅಂತ ಅನ್ಕೋತೀನಿ ಸರ್. ಪ್ರಾಬಬ್ಲಿ ಅದಾದ್ಮೇಲೆ 1 ಲ್ಯಾಕ್ ಹೋಗುತ್ತೆ, ಈ ವರ್ಷ 1 ಲ್ಯಾಕ್ ಹೋಗ್ಬಿಡುತ್ತೆ, ಈ ವರ್ಷ 1 ಲ್ಯಾಕ್ ಹೋಗ್ಬಿಡುತ್ತೆ ಅಂತ ವರ್ಷನೂ ಹೇಳ್ತಾನೆ ಇದ್ದಾರೆ. ಅಲ್ಲದೆ ಇಟ್ ಇಸ್ ನಾಟ್ ಮೂವಿಂಗ್ ಅಟ್ ಆಲ್. 75 ಹೋಗಿ ಈಗ 76 ಬಂದಿದೆ. ಸರ್, ಈಗ ನೀವು ಕೆಲವೊಂದು ಸ್ಟಾಕ್ಸ್ ಅಂದ್ರೆ ಈಗ ನೀವೇ ನೋಡಿ ಕನ್ಸಿಡರ್ ಮಾಡ್ಬೋದು. ಆ ರೀತಿ ಮಾಡಿದ್ರೆ ನಡೆಯೋದಕ್ಕೆ ಸಾಧ್ಯತೆಗಳಿದೆ ಅನ್ನೋ ರೀತಿ ಹೇಳಿದ್ರಿ ಅಲ್ವಾ ಸರ್? ಈಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನೋಡಿದೆ. ನನ್ನ ಫ್ರೆಂಡು ಸಿಲ್ವರ್ ತಗೊಂಡ. ಯಾಕೆ ತಗೊಂಡ ಅಂದ್ರೆ ನಾನು 200 ರೂಪಾಯಿ ಅಲ್ಲ 400 ರೂಪಾಯಿ ಇದ್ದಾಗ ಸಿಲ್ವರ್ ತಗೊಂಡ. ಯಾಕೆ ತಗೊಂಡ ಅಂತಂದ್ರೆ ಇವಿ ನಲ್ಲಿ ಸೋಲಾರ್ ಎಲ್ಲ ಬೆಳ್ಳಿ ಯೂಸ್ ಮಾಡ್ತಾರೆ, ಅದರಿಂದ ಅವ್ನು ತಗೊಂಡ. ಇದನ್ನೇ ಒಂದು ಕಾರಣ ಅಂತ ಹೇಳ್ಕೊಂಡು ತಗೊಂಡ. ತುಂಬಾ ವರ್ಷಕ್ಕೆ ನಾನು ಇಟ್ಟಿರ್ತೀನಿ ಅಂತ. ಬಟ್ ಈಗ ದಿಢೀರ್ ಅಂತ ಅದು 200 ರೂಪಾಯಿಗೆ ಬಂದ್ ಕೂಡ್ಲೆ ಇವಿ ಸೋಲಾರ್ ಎಲ್ಲಾನು ಮರ್ತಿಬಿಟ್ಟ. 400 ರೂಪಾಯಿಗೆ ತಗೊಂಡಿದ್ದು 200 ರೂಪಾಯಿಗೆ ಬಂದ್ಬಿಡ್ತು ಅಂತ ತಲೆ ಕೆಡ್ಸ್ಕೊತಾ ಇದ್ದಾನೆ. ಸೊ ಈ ರೀತಿ ಒಂದ್ ರೀತಿ ನೋಡಿದೆ ಸರ್. ಸೊ ಈಗ ನಾನು ಏನ್ ಅನಿಸ್ತು ಅಂದ್ರೆ ಇದು ನೋಡಿದಾಗ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ನಲ್ಲಿ ಅದನ್ನ ಇಟ್ಟು ನೋಡುವಾಗ ನಾನು ಒಂದು ಶೇರ್ ತಗೊಂಡು ತುಂಬಾ ವರ್ಷ ಇಟ್ಟಿರ್ತೀನಿ. ಅದು ಏನೋ ನಡೀದ ಹಂಗೇ ಇರುತ್ತೆ. ಆದ್ಮೇಲೆ ಟಕ ಅಂತ ಕಂಟಿನ್ಯೂಸ್ ಆಗಿ ಏರೋದಕ್ಕೆ ಶುರು ಮಾಡುತ್ತೆ. ನಾನ್ ತಗೊಂಡಾದ್ಮೇಲೆ ಇಳಿಯೋದಕ್ಕೆ ಶುರು ಮಾಡುತ್ತೆ. ಇದು ನಮಗಿರೋಂತ ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್. ಆದ್ರೆ ಕಣ್ಣು ಮುಂದೆನೆ ಅದು ನಡೀತಾ ಇದೆಯಲ್ಲ ಸರ್. ಯಾಕೆ ಅಂತಂದ್ರೆ ಯು ಲಾಸ್ಟ್ ಯುವರ್ ಪೇಷನ್ಸ್. ಸರಿ, ಹಾಕಿಲ್ವಾ ನಾಳೆ ನೋಡೋಣ, ಮುಂದಿನ ದಿನಾನೇ ಅದು ಏರುತ್ತೆ ಸರ್. ನನ್ಗೆ ಅದೇನೆ ಎಲ್ರಿಗೂ ಇದೇ ಒಂದು ಇದಿರುತ್ತೆ. ಅದೇನೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀನೀಗ ಲಾಸ್ ಆಗೋದಕ್ಕೆ ತಗೊಂಡೆ ಅಂತ ಇಟ್ಕೊ. ಈಗ ನಾನೊಂದು 500 ರೂಪಾಯಿಗೆ ನಮ್ಗೆ ಈಗ ವುಡ್ಲ್ಯಾಂಡ್ಸ್ ಒಂದು ಊಟ ಮಾಡಕ್ ಇಟ್ರು ಅಂತ ದುಡ್ಡನ್ನ ನಾನು ಸ್ಟಾಕ್ ಆಗಿ ತಗೊಂಡ್ಬಿಟ್ಟೆ ಅಂತ ಇಟ್ಕೊ. 500 ರೂಪಾಯಿ ಬಂದ್ರೆ ಏನು ಹೋದ್ರೆ ಏನು, ನನ್ಗೇನು ಚಿಂತೆ ಇಲ್ಲ. ಗೋಲ್ಡ್ ಅಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಒಂದು ಹೇಳ್ತಾ ಇದ್ದಾರೆ $5,200 ಒಂದು ಪರ್ ಔನ್ಸ್ ಗೆ ಹೋಗುತ್ತೆ ಅಂತ. ರಾಯಲ್ ಬ್ಯಾಂಕ್ $3,800 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎರಡಕ್ಕೂ ಒಂದು ಸಂಬಂಧನೇ ಇಲ್ಲೇ ಇರೋ ರೀತಿ ಇದೆ. ಎರಡೂ ಕೂಡ ಅವ್ರು ಹೇಳಿದ್ರೆ ನಂಬೋದು ಅನ್ನೋ ರೀತಿಯಾದಂತ ಒಂದು ಕಂಪನಿ. ನಾನು ಡಾಶ್ ಬ್ಯಾಂಕ್ ಏನ್ ಹೇಳ್ತೀನಿ, ಈಗ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ 2 ಸಲ ಏರಿಸ್ತಾರೆ. ಏರ್ಸಿದ್ರೆ 3,800 ಬಂದ್ಬಿಡತ್ತೆ. ಇವನ್ ಏನ್ ಹೇಳ್ತಾನೆ, ಮಾರ್ಗನ್ ಸ್ಟ್ಯಾನ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ರೇಟ್ ಏರ್ಸೋದಕ್ಕೆ ಸಾಧ್ಯತೆಗಳಿಲ್ಲ, ರೇಟ್ ಕಟ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದು ಅವನ್ಗೆ ಕೇಳ್ಬೇಕು ನೀನು. ರೇಟ್ ಕಟ್ ನಡೆದ್ರೆ 5,200 ಬಂದ್ಬಿಡತ್ತೆ. ಇದು ರೇಟ್ ರೈಸ್ಗೆ ಸಿನಾರಿಯೋ, ಅದು ರೇಟ್ ಕಟ್ಗೆ ಸಿನಾರಿಯೋ. ಓಕೆ, 1 ಔನ್ಸ್ ಅಂತ ಅನ್ನೋದು 30 ಗ್ರಾಮ್ ಅಂತ ರೌಂಡ್ ಆಗಿ ಇಟ್ಕೊಳ್ಳಿ. ಹೌದು. ಈ 30 ಗ್ರಾಮ್ ಅಂತ ಅನ್ನೋದು $1,200 ಅಂತಂದ್ರೆ 1 ಗ್ರಾಮ್ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಮಾಡಿ ಕಮೆಂಟ್ ಅಲ್ಲಿ ಹೇಳಿ. 1 ಔನ್ಸ್ $5,200 ಹೋಗುತ್ತೆ ಅಂತ ಒಂದು ಕಂಪನಿನು, 1 ಔನ್ಸ್ $2,800 ಹೋಗುತ್ತೆ ಅಂತ ಇನ್ನೊಂದು ಕಂಪನಿನು. ಅದೆಷ್ಟು ಅಂತ ನೀವೇ ಕಮೆಂಟ್ ಅಲ್ಲಿ ಹಾಕಿದ್ವಿ ಅಂತಂದ್ರೆ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಅದಾದ್ಮೇಲೆ ಗೋಲ್ಡ್ ಪ್ರೈಸ್ ಈಗ ಒಂದ್ ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಆಗುವಂತ ಒಂದು ಸಿಚುವೇಶನ್ ಅಲ್ಲಿ ಇದೆ ಅಂತ ನೋಡೋಕ್ ಆಗ್ತಾ ಇದೆ. ಫ್ಯೂಚರ್ ನುಬ್ಬಿದಾಗಿ ಅಪ್ರಿಸಿಯೇಷನ್ ಇರೋದಿಲ್ಲ.
ಇನ್ನೊಂದು 6 ತಿಂಗಳು, 1 ವರ್ಷದಲ್ಲಿ ಕೆಳಗಡೆ ಇಳಿಯೋದಕ್ಕೆ ಸಾಧ್ಯತೆಗಳಿದೆ. ಅದಾದ್ಮೇಲೆ ಅಮೆರಿಕದಲ್ಲಿ ರೇಟ್ ಕಟ್ ಕನ್ಫರ್ಮ್ ಆದ್ಮೇಲೆ ಏರುತ್ತೆ. ಓಕೆ ಸರ್. ಸೊ ಹಾಗಿದ್ರೆ ಆ ರೀತಿ ಇರೋವಾಗ ಮಣಪ್ಪುರಂ, ಮುತ್ತೂಟ್ ಈ ರೀತಿಯಾದಂತ ಸ್ಟಾಕ್ಸ್‌ನೆಲ್ಲ ನಾವು ಕನ್ಸಿಡರ್ ಮಾಡಿಟ್ಟಿದ್ದೀವಲ್ವಾ? ಕರೆಕ್ಟಾಗಿ ಇವಾಗ ನಾವು ಈ ಪ್ರಾಫಿಟ್‌ನ ಬುಕ್ ಮಾಡಿ ಬಂದ್ಬಿಟ್ಟು ಆಮೇಲೆ ತಿರ್ಗಾ ಎಂಟರ್ ಆಗ್ಬೋದಾ? ಅದು ನಿನ್ನಿಷ್ಟ. ಅಷ್ಟರೊಳಗೆ ಅಮೆರಿಕಾದಲ್ಲಿ ರಿಸೆಷನ್ ಬಂದು ರೇಟ್ ಏರ್ಸಿದ್ರೆ ಇದು ಕೂಡ ಏರ್ಬಿಡತ್ತೆ. ಸೊ ಡೋಂಟ್ ಟ್ರೈ ಟು ಟೈಮ್ ದಿ ಮಾರ್ಕೆಟ್. ನನಗೆ ಸಾಕು, ನಾನು ಲಾಭ ಸಂಪಾದನೆ ಮಾಡಾಯ್ತು, ನಾನು ₹100 ತಗೊಂಡ್ರೆ ₹300 ಮಾಡ್ಬಿಟ್ಟು ಹೋಗ್ತೀನಿ, ನಾನು ಹ್ಯಾಪಿ ಆಗಿದ್ದೀನಿ ಅಂತ ಅಂದ್ರೆ ಮಾಡ್ಬಿಟ್ಟು ಹೋಗ್ಬಿಡು. ನಾನು ತಿರ್ಗಾ ತಗೋತೀನಿ ಮತ್ತೆ ಇದು ಬರುತ್ತೆ ಅಂತ ನೀವು ಅನ್ಕೊಂಡ್ರಿ ಅಂತಂದ್ರೆ ಅದು ಬರ್ದೇ ಹೋಗ್ಬಿಡ್ಬೋದು. ಸರ್, ಈಗ ಗೋಲ್ಡ್ ಪ್ರೈಸ್ ಬೀಳುತ್ತೆ ಅಂತ ನೀವು ಹೇಳ್ಬಿಟ್ರಿ. ಟೆಂಪ್ರರಿಯಾಗಿ ಬೀಳುತ್ತೆ 6-7 ತಿಂಗಳು. ಹಾಗಿದ್ರೆ ಈಗ ಚಿನ್ನದ ಬೆಲೆ ಕಡಿಮೆ ಆಗೋಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಜನರು ಹೋಗಿ ಒಡವೆಗಳು ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗೋ ಈಗ ತಂಗಮೈಲು, ಕಲ್ಯಾಣ, ಟೈಟನ್ ಈ ರೀತಿಯಾದಂತ ಕಂಪನಿಗಳು. ಸೊ ಇದನ್ನೆಲ್ಲ ಇವಾಗ ನಾನು ಹೋಲ್ಡ್ ಮಾಡ್ಲಾ ಇಲ್ಲ ಇನ್ನೂ ಅಕ್ಯುಮುಲೇಟ್ ಮಾಡ್ಲಾ? ಎಲ್ಲ ಒಂದು ಶಾರ್ಟ್ ಟರ್ಮ್ ಸೈಕಲ್, ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ. ಈಗ ಈ 22 ಕ್ಯಾರೆಟ್ ಬಿಟ್ಟು ಎಲ್ಲರೂ ಈ 16 ಕ್ಯಾರೆಟ್ ಇಂದ ಹೋಗ್ತಾರೆ ಈ ಒಂದು ಸೈಕಲ್ ಮುಗಿದ್ಮೇಲೆ. ಅಪ್ ಟು 9 ಕ್ಯಾರೆಟ್ ವರೆಗೂ ಹೋಗ್ತಾರೆ. ಅದರಿಂದ ಜನರು ಇದು ಆಲ್ ಟೈಮ್ ಜ್ಯುವೆಲ್ರಿನ ಡೆಫಿನೆಟ್ ಆಗಿ ತಗೋತಾರೆ. ಅದರಿಂದ ಜ್ಯುವೆಲ್ರಿ ಹೋಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ಓಕೆ ಸರ್, ಫೈನ್. ಆಮೇಲೆ ಇದ್ರಲ್ಲೇ ಐಡಿಎಫ್ಸಿ ಒಂದನ್ನು ಹೇಳಿದ್. ಐಡಿಎಫ್ಸಿ ನಲ್ಲಿ ಒಂದು ಚಿಕ್ಕ ಸಂದೇಹ ಸರ್. ಐಡಿಎಫ್ಸಿಗೂ ಎಸ್ ಬ್ಯಾಂಕ್ಗೂ ಒಂದು ಕಂಪ್ಯಾರಿಸನ್. ಹ್ಮ್ ಅವರ ಒಂದು ಅಡ್ವಾನ್ಸಸ್ ನೋಡಿದ್ರಿ ಅಂತಂದ್ರೆ ಎಸ್ ಬ್ಯಾಂಕ್ಗೆ 2.7 lakh crore, ಐಡಿಎಫ್ಸಿ 2.8 lakh crore. ಬರೀ 10,000 ಕೋಟಿ ಅಷ್ಟೇ ಅಡ್ವಾನ್ಸಸ್ ಅಧಿಕ. ಡೆಪಾಸಿಟ್ 3.18 lakh crore ಎಸ್ ಬ್ಯಾಂಕ್ಗೆ. ಡೆಪಾಸಿಟ್ಸ್ ಐಡಿಎಫ್ಸಿ ಕಡಿಮೆ ಇದೆ, ಜಸ್ಟ್ ಅರೌಂಡ್ 20,000 crores ಕಡಿಮೆ ಇದೆ. ಟೋಟಲ್ ಬಿಸ್ನೆಸ್ 5.92 lakh crores. ಎಸ್ ಬ್ಯಾಂಕ್, ಐಡಿಎಫ್ಸಿ 5.78 lakh crores. ಪ್ರೈಸ್ ಫ್ರೀ ಬುಕ್ 1.5, ಇದು 1.3 ಅರೌಂಡ್ ಇದೆ ಸರ್. ಈಗ ಯಾವ ಕ್ರೈಟೀರಿಯಾ ಇದು ಬೇಸಿಕ್ ಆಗಿ ತೆಗೆದು ನೋಡಿದ್ರು ಎಸ್ ಬ್ಯಾಂಕ್ ಬೆಟರ್ ಆಗಿರೋತಲ್ಲ ಎಲ್ಲ ಐಡಿಎಫ್ಸಿ ಗಿಂತ. ಇವ್ನು ಕೊಟ್ಟಿರೋಂಥ ಲೋನ್ ಎಲ್ಲ ಹಳೆ ಕಾಲದ ಲೋನು. ಮುಕ್ಕಾಲ್ ಭಾಗ ದುಡ್ಡು ತಿರ್ಗಾ ಬರೋದೇ ಇಲ್ಲ. ನಾನು ದುಡ್ಡು ತಗೊಂಡು ಕೊಟ್ಟಂತ ಲೋನು ಹೆಂಗ್ ಬರುತ್ತೆ? ಸರಿ. ಆಗಿದ್ರೆ ಇದು ನೆಕ್ಸ್ಟ್ ಈ ಸುವೇಟೋಮೋ ಒಳಗಡೆ ಬಂದ್ರು ಅಂತಂದ್ರೆ ಸರಿ ಮಾಡಿ. ಈಗ ಅದನ್ನೇ ಸರಿ ಮಾಡ್ಬಿಟ್ನಲ್ಲ. ಐಡಿಎಫ್ಸಿ ಹೇಳ್ತಾ ಇದ್ದೀರಾ? ಐಡಿಎಫ್ಸಿಗೆ ಕ್ರೆಡಿಬಲ್ ಲೋಕಲ್ ಫೇಸ್ ಇದೆ. ಈಗ ಐಡಿಎಫ್ಸಿ ನಲ್ಲಿ ನೀವು ಮುಖ್ಯವಾಗಿ ಹೇಳುವಂತದ್ದು ಈ ವೈದ್ಯನಾಥನ್ ಒಂದು ಹೇಳ್ತಾ ಇದ್ದೀರಾ. ಹೌದು. ಈಗ ಕೆವಿಎಸ್ ಮನೆ ಅಂತರಾನು ಇಲ್ಲ ವೈದ್ಯನಾಥ್ ಅಂತರಾನು ಒಬ್ರು ಬಂದು ಎಸ್ ಬ್ಯಾಂಕ್ ಗೆ ಬಂದ್ಬಿಟ್ರು ಅಂತ ಇಟ್ಕೊಳ್ಳೋಣ. ಬಂದ್ರೆ ನೋಡೋಣಪ್ಪ. ಇನ್ನು ಬಂದ್ರೆ ಅಲ್ಲ, ಬರ್ಲಿ. ಅದೇ ಸರ್, ನಾವು ಈಸಿಯಾಗಿ ಕನ್ಸಿಡರ್ ಮಾಡೋ ರೇಂಜ್ ಅಲ್ಲಿ ಇರೋದ್ರಿಂದಾನೆ ಸುತ್ತಿ ಅದೇ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸೌತ್ ಇಂಡಿಯನ್ ಬ್ಯಾಂಕ್ ಇಡು. ಈಗ ಸದ್ಯಕ್ಕೆ ಇದ್ರ ಪಕ್ಕದಲ್ಲಿ ಹೋಗ್ಬೇಡ. ಆಗಾಗ ಏನಾದ್ರು 1-2 ಅಂತ ನೋಡಿ. ಅದು ತುಂಬಾ ಕಡಿಮೆ. ಏನೋ ಹೊತ್ತೋಗಿಲ್ಲ ಅಂದ್ರೆ 1-2 ಅಂತ ತರ್ತಿ. ಬಟ್ ಮೇಯ್ನ್ ಆಗಿ ಸೌತ್ ಇಂಡಿಯನ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಐಡಿಎಫ್ಸಿ ಫಸ್ಟ್ ಇದನ್ನೆಲ್ಲ ನೋಡಿ. ಸೌತ್ ಇಂಡಿಯನ್ ಬ್ಯಾಂಕ್, ಫೆಡರಲ್ ಕೂಡ ನೋಡ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತಾಗ ಅದು ನೀವು ಹೇಳಿದ್ದಲ್ಲ ಯಾವಾಗ ಹೇಳಿದ್ರಿ ಸರ್? 80 ರೂಪಾಯಿನಲ್ಲಿ ಹೇಳಿ. 86 ರೂಪಾಯಿ ಹೇಳಿದ್ರಿ. ಇವತ್ತು 302 ರೂಪಾಯಿ. ಓಕೆ ಸರ್. ಸೊ ಇನ್ನೂ ತುಂಬಾ ಪ್ರಶ್ನೆಗಳಿದೆ. ಗೋಲ್ಡ್ಗೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆ ಇದೆ ಸರ್. ಫೈನ್ ಸರ್, ಥ್ಯಾಂಕ್ ಯು ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.